ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನ ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಯೋಹಾನ 1:7. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಾವು ಓದಿದಂಥ ಈ ವಾಕ್ಯ ಒಂದು ವಿಶೇಷವಾದ ವಾಕ್ಯ. ಇದರಲ್ಲಿ ಕೆಲವಾರು ಸತ್ಯಗಳನ್ನು ದೇವರು ನಮಗೆ ಪ್ರಕಟಪಡಿಸ್ತಾನೆ. ಮೊದಲನೇದಾಗಿ ಅದು ಹೀಗೆ ಬರ್ತದೆ, ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ. ಹಾಗಾದರೆ ಹಿಂದಿನ ವಾಕ್ಯ ಹೇಳ್ತದೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ಹಾಗಾದರೆ ದೇವರ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ನಾವು ಆತನ ನೀತಿಗೆ ವಿರುದ್ಧವಾಗಿ ನಡೆದರೆ, ಅಂದರೆ ಕತ್ತಲೆಯಲ್ಲಿ ನಡೆದರೆ ನಾವು ಸುಳ್ಳುಗಾರ ಎಂಬುದಾಗಿ ಹಿಂದಿನ ವಾಕ್ಯ ನಮ್ಮನ್ನು ಎಚ್ಚರಿಸ್ತದೆ. 7ನೇ ವಚನಕ್ಕಿಂತ ಹಿಂದಿನ 2 ವಾಕ್ಯಗಳು ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸ್ತದೆ. ಹಾಗಾದರೆ ದೇವರು ಬೆಳಕಿನಲ್ಲಿದ್ದಾನೆ, ನಾವು ಓದಿದ ವಾಕ್ಯವು ಅದೇ ಹೇಳ್ತದೆ, ಆದರೆ ಆತನು ಬೆಳಕಿನಲ್ಲಿರುವಂತೆ. ಹಾಗಾದರೆ ದೇವರಲ್ಲಿ ಕತ್ತಲೆ ಎಂಬುದಿಲ್ಲವೇ ಇಲ್ಲ. ನೇರವಾಗಿ 5ನೇ ವಚನ ಅದನ್ನು ಹೇಳ್ತದೆ, ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ. ಮತ್ತು 7ನೇ ವಚನದ ನಂತರದ ಭಾಗ ಇಲ್ಲಿ ಹೀಗೆ ಹೇಳ್ತದೆ, ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ. ಹಾಗಾದರೆ ದೇವರು ಬೆಳಕಾಗಿದ್ದಾನೆ, ಹಾಗಾದರೆ ನಾವು ಬೆಳಕಿನಲ್ಲಿ ನಡೀತೇವೆ ಎನ್ನುವುದಾದರೆ ದೇವರ ಬೆಳಕಿನಲ್ಲಿ. ಅಲ್ಲಿ ಯಾವ ವ್ಯತ್ಯಾಸವಾದ ಸೂಚನೆ, ಛಾಯೆ, ಕತ್ತಲು ಇಲ್ಲ ಎನ್ನುವಂಥ ಅರ್ಥದಲ್ಲಿ ಯಾಕೋಬನು ಸಹ ಅದನ್ನು ಮಾತನಾಡ್ತಾನೆ. ಹಾಗಾದರೆ ದೇವರು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ, ಇಲ್ಲಿ ಇನ್ನೊಂದು ಸಂಗತಿಯನ್ನು ಆತನು ಪ್ರಾಮುಖ್ಯವಾಗಿ ನಮ್ಮ ಮುಂದೆ ತರ್ತಾನೆ. ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಈ ಮಾತನ್ನು ನಾವು ಸ್ವಲ್ಪ ವಿಂಗಡಿಸಿ ನೋಡಬೇಕಾಗ್ತದೆ. ಒಂದು ಕಡೆ ದೇವರು ಬೆಳಕಿನಲ್ಲಿದ್ದಾನೆ, ಇನ್ನೊಂದು ಕಡೆ ದೇವರ ಬೆಳಕಿನಲ್ಲಿ ನಡೆಯುವಂಥ ಜನರಿದ್ದಾರೆ. ಹಾಗಾದರೆ ನಾನು ದೇವರು ಬೆಳಕಿನಲ್ಲಿರುವಂತೆ ನಾನು ಬೆಳಕಿನಲ್ಲಿ ನಡೆದರೆ, ಒಂದು ಕಡೆ ನನಗೆ ದೇವರೊಂದಿಗೆ ಐಕ್ಯತೆ, ಮತ್ತೊಂದೆಡೆ ದೇವರ ಬೆಳಕಿನಲ್ಲಿ ನಡೆಯುವ ಜನರೊಂದಿಗೆ ಐಕ್ಯತೆ. ಮತ್ತೊಮ್ಮೆ ದೇವರು ಬೆಳಕಿನಲ್ಲಿದ್ದಾನೆ, ದೇವರ ಬೆಳಕಿನಲ್ಲಿ ನಡೀತಿರುವ ಜನರು ಈ ಲೋಕದಲ್ಲಿದ್ದಾರೆ. ಹಾಗಾದರೆ ನಾನು ದೇವರ ಬೆಳಕಿನಲ್ಲಿ ನಡೆಯುವುದಾದರೆ, ಹಾಗಾದರೆ ಪರಲೋಕದಲ್ಲಿರುವ ದೇವರು, ಬೆಳಕಾಗಿರುವ ದೇವರ ಐಕ್ಯತೆಯಲ್ಲಿ ನಾನು ಸೇರಿಕೊಂಡು ನಡೆದರೆ, ನನಗೆ ಕೂಡಲೇ ಈ ಲೋಕದಲ್ಲಿ ದೇವರ ಬೆಳಕಿನಲ್ಲಿ ನಡೆಯುವಂಥ ಜನರೊಂದಿಗೂ ನನಗೆ ಐಕ್ಯತೆ ಇದೆ ಎಂಬುದನ್ನು ಈ ವಾಕ್ಯ ಸ್ಪಷ್ಟಪಡಿಸ್ತದೆ. ನಂತರದಲ್ಲಿ ಇದನ್ನು ಹೇಳಿ ಕೂಡಲೇ ಇನ್ನೊಂದು ಪ್ರಾಮುಖ್ಯವಾದ ಅಂಶವನ್ನು ದೇವರು ಯೋಹಾನನ ಮುಖಾಂತರ ಬರೆಸಿದ್ದಾನೆ. ಮತ್ತು ಹಾಗಾದರೆ ಈ ರೀತಿ ನಡೆಯುವಾಗ ಯೇಸು ಕ್ರಿಸ್ತನ ರಕ್ತದ ಒಂದು ಲಾಭ ನಮ್ಮ ಜೀವಿತದಲ್ಲಿ ಉಂಟಾಗ್ತದೆ. ಅದನ್ನು ಹೇಳ್ತದೆ, ಏನಂತ ಹೇಳ್ತದೆ, ಮತ್ತು ಎನ್ನುವಂಥದ್ದು ಈ ಮಾತನ್ನು ಮುಂದುವರಿಸಿ ಮಾತನಾಡ್ತಿರುವಂಥ ವಿಷಯ. ಹಾಗಾದರೆ ದೇವರು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ, ಬೆಳಕಿನಲ್ಲಿರುವ ಸಂಗಡ ಐಕ್ಯತೆಯಲ್ಲಿ ಇದ್ದರೆ, ಹೀಗಾದರೆ ಅದನ್ನು ಮುಂದುವರಿಸ್ಕೊಂಡು ಹೋದುದಾದರೆ ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಎಂಥ ಶ್ರೇಷ್ಠವಾದ ಸಂಗತಿ! ನಾವು ದೇವರ ಬೆಳಕಿನಲ್ಲಿ ನಡೆಯುವುದಕ್ಕೂ ದೇವರ ಬೆಳಕಿನಲ್ಲಿ ನಡೆಯುವವರ ಐಕ್ಯತೆಗೆ ಸೇರಿಕೊಳ್ಳುವಾಗ ಯೇಸು ಕ್ರಿಸ್ತನ ರಕ್ತ ಮುಂದುವರೆದು ನಮ್ಮಲ್ಲಿನ ಯಾವ ಅಶುದ್ಧತೆಯು ನಿಲ್ಲದ ಹಾಗೆ ಆತನ ಮಗನಾದ ಯೇಸುವಿನ ರಕ್ತ, ಇಲ್ಲಿ ಯೇಸುವಿನ ರಕ್ತದ ಹೆಸರು ಅದಾಗ್ತದೆ, ಆತನ ಮಗನಾದ ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಪ್ರೇರೆ, ನಾವು ಅನುದಿನವೂ ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವಂಥ ಹಂತದಲ್ಲಿದ್ದೇವೆ. ಅದನ್ನು ಕೊಲೊಸ್ಸೆ ಪತ್ರಿಕೆಯಲ್ಲಿ ದಿನೇ ದಿನೇ ನೂತನವಾಗುವುದೆಂಬುದಾಗಿ ಬರೀತಾನೆ. ಪೌಲನು ಗಲಾತ್ಯದವರಿಗೆ ಬರೆಯುವಾಗ ಕ್ರಿಸ್ತನ ಸಾರೂಪ್ಯ ನಮ್ಮಲ್ಲಿ ಪರಿಪೂರ್ಣವಾಗುವ ಒಂದು ಭಾಗವಕ್ಕಾಗಿ ಪೌಲನು ಪ್ರಸವೇದನೆ ಪಡ್ತಾನೆ. ಹಾಗಾದರೆ ನಾವು ದಿನದಿಂದ ದಿನಕ್ಕೆ ದೇವರಲ್ಲಿ ರೂಪುಗೊಳ್ಳುವಂಥ, ದೇವರ ಸಾರೂಪ್ಯಕ್ಕೆ, ಕ್ರಿಸ್ತನ ಸಾರೂಪ್ಯಕ್ಕೆ ಬರುವಂಥ ಹಂತದಲ್ಲಿದ್ದೇವೆ. ಹಾಗಾದರೆ ದೇವರ ಬೆಳಕಿನಲ್ಲಿ ನಡೆಯುವಂಥ ಜನರ ಒಂದು ಐಕ್ಯತೆಗೆ ನಾವು ಸೇರಿಕೊಳ್ಳುವಂಥ ತವಕದಲ್ಲಿ ಮುನ್ನಡೆಯುವಾಗ ಯೇಸು ಕ್ರಿಸ್ತನ ರಕ್ತದ ಲಾಭ ನಮ್ಮ ಜೀವಿತದಲ್ಲಿ ಅದು ಆತನ ಮಗನಾದ ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧ ಮಾಡ್ತದೆ. ಪ್ರೇರೆ, ಇದು ನಮಗೆ ಭಾಳ ಅವಶ್ಯ.
ಇನ್ನೂ ಪಾಪದ ಸೋಂಕಿಲ್ಲದೆ ಪರಿಶುದ್ಧತೆಯಲ್ಲಿ ಜೀವಿಸುವವರ ಪಟ್ಟಿ ಏನಾದರೂ ದೇವರ ಬಳಿ ಇದ್ದರೆ ಅದರಲ್ಲಿ ನೀನು ನಾನು ಸೇರಿಕೊಳ್ಳಲು ಸಾಧ್ಯ. ಹಾಗಾಗಿ ಬೆಳಕಿನಲ್ಲಿರುವ ದೇವರ ಐಕ್ಯತೆಗೂ ಆತನಂತೆ ನಡೆಯುವುದಕ್ಕೂ, ದೇವರ ಬೆಳಕಿನಲ್ಲಿ ನಡೆಯುವ ಜನರ ಐಕ್ಯತೆಗೂ ನಾವು ಸೇರಿಕೊಳ್ಳುವಂಥ ತವಕವನ್ನು ಮಾಡಲೇಬೇಕು. ಕತ್ತಲೆಯಲ್ಲಿಯೂ ಸುಳ್ಳಿನಲ್ಲಿ ನಡೆಯುವ ಜನರ ಸಹವಾಸವನ್ನು ಅಥವಾ ಕತ್ತಲ ಅಥವಾ ಸುಳ್ಳಿನ ನಡವಳಿಕೆಯನ್ನು ನಾವು ತ್ಯಜಿಸಬೇಕು. ಇದು ಅವಶ್ಯವಾದ ಸಂಗತಿ. ಈ ವಾಕ್ಯ ನಮಗೆ ಇದಕ್ಕಾಗಿ ಪ್ರೇರೇಪಿಸ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಇದಕ್ಕಾಗಿ ರಕ್ತವನ್ನು ಸುರಿಸಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ, ನಮ್ಮನ್ನು ಈ ಸಮಯದಲ್ಲಿ ಒಪ್ಪಿಸಿಕೊಡೋಣ. ಕೃಪೆಯ ತಂದೆಯೇ, ನೀನು ಬೆಳಕಾಗಿದ್ದಿ, ನಿನ್ನಲ್ಲೆಷ್ಟು ಮಾತ್ರವೂ ಕತ್ತಲೆ ಇಲ್ಲ. ನಿನ್ನನ್ನು ಇದಕ್ಕಾಗಿ ಸ್ತುತಿಸ್ತೇವೆ ಸ್ವಾಮಿ. ಕರ್ತನ ಅದೇ ವೇಳೆಯಲ್ಲಿ ಕರ್ತನೆ, ನಾವು ಬೆಳಕಿನಲ್ಲಿರುವ ನೀನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನೀನು ನಮಗೆ ಕೊಡುವಂಥ ಮತ್ತೊಂದು ಶ್ರೇಷ್ಠತೆ, ನಿನ್ನ ಬೆಳಕಿನಲ್ಲಿ ನಡೆಯುವ ಜನರ ಐಕ್ಯತೆಯನ್ನು ನೀನು ನಮಗೆ ಅನುಗ್ರಹಿಸ್ತೇವೆ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ವಾಕ್ಯವನ್ನು ನೀನು ಮುಂದುವರಿಸಿ ಮತ್ತು ಎಂಬುದಾಗಿ ಹೇಳುವಾಗ ದೇವರ ನಾವು ಅದನ್ನು ಹೀಗೆ ಅರ್ಥ ಮಾಡಿಕೊಳ್ತೇವೆ. ಈ ರೀತಿ ಆಗುವಾಗ ನಿನ್ನ ಮಗನಾದ ಯೇಸುವಿನ ರಕ್ತ ನಮ್ಮ ಸಕಲ ಪಾಪವನ್ನು ನಿವಾರಿಸಿ ನಮ್ಮನ್ನು ಶುದ್ಧಿ ಮಾಡ್ತದೆ ಎಂಬುದಾಗಿ ಕರ್ತನೆ ನೀನು ಇಲ್ಲಿ ಘೋಷಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ಕೃಪೆಯೊಳಗೆ ನಮ್ಮನ್ನು ದಯಮಾಡಿ ನಡೆಸು. ಕರ್ತನೆ, ನೀನು ನಮ್ಮಲ್ಲಿ ಬಯಸುವಂಥ ಪರಿಶುದ್ಧತೆ ನಮ್ಮಲ್ಲಿ ಕಾಣುವ ಹಂತದವರೆಗೂ ನಮ್ಮನ್ನು ಶುದ್ಧ ಮಾಡು ಸ್ವಾಮಿ. ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರೆಂಬುದಾಗಿ ತವಕಿಸುವ ದೇವರೇ, ನಮ್ಮನ್ನು ಕರ್ತನೆ ಪರಿಶುದ್ಧರನ್ನಾಗಿ ಮಾಡು. ಇದಕ್ಕಾಗಿ ನಾವು ಬಯಸ್ತೇವೆ, ನಿನ್ನ ಬಳಿಗೆ ಬರ್ತೇವೆ ಸ್ವಾಮಿ. ದೇವರೇ, ಇದರಲ್ಲಿ ನಾವು ಇಲ್ಲಿವರೆಗೆ ಎಷ್ಟೋ ಸಾರಿ ಎಡವಿದ್ದೇವೆ, ತಡವರಿಸಿದ್ದೇವೆ, ತಪ್ಪಿದ್ದೇವೆ. ನಮ್ಮನ್ನು ಮನ್ನಿಸಿ ದೇವರೇ, ನಮ್ಮನ್ನು ನಿನ್ನ ಸ್ಥಿರಚಿತ್ತತೆಗೆ ನಡೆಸು. ದಾವೀದನು ಕೇಳಿಕೊಂಡಲ್ಲ, ನನ್ನಲ್ಲಿ ಸ್ಥಿರಚಿತ್ತತೆಯನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು, ನಮ್ಮನ್ನು ಹಾಗೆ ಪರಿವರ್ತಿಸು ಸ್ವಾಮಿ. ಈ ವಾಕ್ಯ ಕೇಳುವಂಥ ಪ್ರತಿಯೊಬ್ಬೊಬ್ಬರನ್ನು ಶುದ್ಧೀಕರಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.